ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 56ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮಹಾರಾಣಿ ಸುಜಿಂಗ್ ಹೇಳ್ತಿರ್ತಾಳೆ, ಅವರು ನಿಜವಾಗ್ಲೂ ತುಂಬಾ ಅದ್ಭುತ ವ್ಯಕ್ತಿ, ಅವರು ನಿಜವಾಗ್ಲೂ ತುಂಬಾ ಟ್ಯಾಲೆಂಟೆಡ್, ತುಂಬಾ ಒಳ್ಳೆಯವರು, ಮತ್ತೆ ಮಾಜಾಂಗ್ ಆಡೋದ್ರಲ್ಲೂ ತುಂಬಾ ಶಾರ್ಪ್ ಇದ್ದಾರೆ, ಚೆನ್ನಾಗಿ ಆಡ್ತಾರೆ ಅವರು. ಈ ಮಾತನ್ನೆಲ್ಲ ಕೇಳಿ ಮಹಾರಾಜರು ಫುಲ್ ಶಾಕ್ ಆಗ್ತಾರೆ. ಅಂತ ಕೇಳ್ತಿರ್ತಾರೆ. ಮಹಾರಾಣಿ ಸುಜಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ರಾಣಿ ಯುಲಾನ್ ಏನಿದ್ದಾರೆ ಅವರು ಸ್ವಲ್ಪ ಎಮೋಷನಲ್, ಅದೇ ತುಂಬಾ ಇಂಟೆಲಿಜೆಂಟ್. ಅವ್ರ ಮಾತು ಕೇಳೋದು ಅಂದ್ರೆ ನಂಗೆ ತುಂಬಾ ಇಷ್ಟ, ಮತ್ತೆ ಅವ್ರ ಕತೆ ಹೇಳೋ ರೀತಿ ಇದೆಯಲ್ಲ ಅದು ತುಂಬಾ ಯೂನಿಕ್ ಆಗಿದೆ. ಈ ಮಾತಿಗೆ ಮಹಾರಾಜರು ಹೇಳ್ತಿರ್ತಾರೆ, ಈ ಮಾತನ್ನೆಲ್ಲ ನನಗೆ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೇನ್ ಟಾಪಿಕ್ಕಿಗೆ ಬನ್ನಿ ಅಂತ. ಅದಕ್ಕೆ ಮಹಾರಾಣಿ ಹೇಳ್ತಿರ್ತಾಳೆ, ಹಾ ಮೇನ್ ಟಾಪಿಕ್ಕಿಗೆ ಬರ್ತೀನಿ. ಮಹಾರಾಣಿ ಅವಳ ಕೈಯಲ್ಲಿರೋ ಸ್ವೀಟ್ನ ತಿಂತಿರ್ತಾಳೆ. ಮೇನ್ ವಿಷಯ ಏನಂದ್ರೆ ಅಂತ ಹೇಳ್ತಿರ್ತಾಳೆ. ಆಗ ಆ ಸ್ವೀಟ್ ಹೋಗಿ ಎದೆಗೆ ಸಿಗಾಕೋಬಿಡುತ್ತೆ. ಇಲ್ಲ ಅವಳು ಜೋರಾಗಿ ಅವಳನ್ನ ಹೊಡ್ಕೋತಿರ್ತಾಳೆ. ಮಹಾರಾಜರು ನೋಡಿದ್ರೆ ಏನೋ ಹೇಳ್ತಾಳೆ ಅಂತ ಫುಲ್ಲು ಕಾಯ್ಕೊಂಡು ಕೂತಿರ್ತಾರೆ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ಇವತ್ತು ಪೂರ್ತಿ ದಿನ ಅವರು ಮಾಜಾಂಗಲ್ಲಿ ನನ್ನನ್ನ ಗೆಲ್ಲೋದಕ್ ಬಿಟ್ರು. ಎಲ್ಲಾ ಟೈಮಲ್ಲೂ ಕರೆಕ್ಟ್ ಆಗಿರೋ ದಾಳನ ನನಗೆ ಕೊಟ್ಟು ಅವರು ನನ್ನನ್ನ ಗೆಲ್ಸಿದ್ರು. ಈ ಮಾತಿಗೆ ಮಹಾರಾಜರು ಫುಲ್ಲು ಡಿಸಪಾಯಿಂಟ್ ಆಗ್ತಾ ಕೂತ್ಕೋತಿರ್ತಾರೆ. ಇಲ್ಲಿ ಮಹಾರಾಣಿ ಮಹಾರಾಜರ ಕಡೆ ಬಗ್ತಾ ಹೇಳ್ತಿರ್ತಾಳೆ, ಮಹಾರಾಜ್ರೆ ನಾವು ಮತ್ತೆ ಇನ್ನೊಂದ್ಸತಿ ಅವ್ರನ್ನ ಕರಿಬೋದಾ? ಇಲ್ಲಿ ಅದಕ್ಕೆ ಮಹಾರಾಜರು ಕೇಳ್ತಿರ್ತಾರೆ, ನೀವ್ ಹೀಗೇನಾದ್ರು ಮಾಡಿದ್ರ? ಪೂರ್ತಿ ದಿನ ಬರೀ ಮಾಜಾಂಗ್ ಆಡ್ಕೊಂಡೇ ಕೂತಿದ್ರಾ? ನಾನ್ ಹೇಳಿದ್ರ ಬಗ್ಗೆ ನೀನೇನು ಕಣ್ಣು ಹಿಡಿಲಿಲ್ವಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಮಹಾರಾಣಿ ಸುಸಿಂಗೋಳ್ ಸ್ವೀಟ್ನ ತಿಂತ ಕೇಳ್ತಿರ್ತಾಳೆ, ಏನೋ ನೀವು ಏನಾದರೂ ಪತ್ತೆ ಮಾಡಕ್ ಹೇಳಿದ್ರಾ? ಯಾವ ವಿಷಯದ ಬಗ್ಗೆ? ನೀವೇನು ನನ್ಗೆ ಹೇಳಿರ್ಲಿಲ್ವಲ್ಲ ಅಂತ ಕೇಳ್ತಿರ್ತಾಳೆ. ಮಹಾರಾಜರು ಫುಲ್ಲು ಶಾಕ್ ಆಗ್ತಾ ಹೇಳ್ತಿರ್ತಾರೆ, ಯಾಕೆ ನೀವು ಮರೆತ್ ಬಿಟ್ರಾ? ಮಂತ್ರಿ ಗೋರ್ ವೈಫ್ನ ನೀವು ಅರಮನೆಗೆ ಕರ್ಸಿ ಅಂತ ನನಗೆ ಐಡಿಯಾ ಕೊಟ್ಟಿದ್ರಲ್ಲ, ಅವಾಗ ನನ್ಗನ್ನಿಸ್ತು ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಆಮೇಲೆ ಮಹಾರಾಜರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೇಳ್ತಿರ್ತಾರೆ, ಈಗ ಹೇಳಿ, ಮಂತ್ರಿ ಗೋ ಏನಾದ್ರು ದೇಶದ್ರೋಹ ಮಾಡ್ತಿದಾರ, ಇಲ್ಲ ಅವರು ನಮ್ ದೇಶಕ್ಕೆ ನಿಯತ್ತಾಗಿದ್ದಾರಾ? ಈ ಮಾತಿಗೆ ಮಹಾರಾಣಿ ಹೇಳ್ತಿರ್ತಾಳೆ, ಓ ನೀವು ಈ ವಿಷಯದ ಬಗ್ಗೆನ ಮಾತಾಡ್ತಿರೋದು, ಸರಿ ಕೇಳಿಸ್ಕೊಳ್ಳಿ. ಸ್ವರ್ಗ ಏನಿದೆ ಅದರದೇ ಆದಂತ ಸೀಕ್ರೆಟ್ ಆಗಿ ಕೆಲ್ಸನ ಮಾಡೋದು. ಈ ಮಾತಿಗೆ ಮಹಾರಾಜರಿಗೆ ಕೋಪ ಬಂದ್ಬಿಡುತ್ತೆ. ಮಹಾರಾಣಿ ಅಂತ ಅಂದ್ಬಿಟ್ಟು ಅವರು ಕೋಪದಲ್ಲಿ ಎದ್ ನಿಂತ್ಕೋತಾರೆ. ಆಗ ಮಹಾರಾಣಿ ಸುಜಿಂಗ್ ಕೇಳ್ತಿರ್ತಾಳೆ, ಯಾಕೆ ಏನಾಯ್ತು ಮಹಾರಾಜ್ರೆ? ಇಷ್ಟು ಹೇಳ್ಬಿಟ್ಟು ಮಹಾರಾಜರು ಅಲ್ಲಿಂದ ಹೋಗ್ತಿರ್ತಾರೆ. ಇದನ್ನ ನೋಡಿ ಮಹಾರಾಣಿ ಹೇಳ್ತಿರ್ತಾಳೆ, ಮಹಾರಾಜ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಇನ್ನು ಮಹಾರಾಜರು ಮುಂದೆನೆ ಹೋಗಿರಲ್ಲ. ಆಗ ದೇವಾಂಗ್ ಅಂತ ಕರೀತಾರೆ. ಆಗ ದೇವಾಂಗ್ ಹೇಳ್ತಿರ್ತಾರೆ, ಮಹಾರಾಜ್ರೆ ನಾನು ಇಲ್ಲೇ ಇದ್ದೀನಿ ಅಂತ. ಆಗ ಮಹಾರಾಜರು ಹೇಳ್ತಿರ್ತಾರೆ, ಹೋಗೋ ಮಹಾರಾಣಿಯ ಮಾಜಾಂಗ್ನ ಸ್ವಲ್ಪ ಟೈಮ್ ವರ್ಗು ಅದನ್ನ ನಿನ್ನ ಹತ್ರ ಇಟ್ಕೋ, ಅದನ್ನ ಕಸ್ಕೋ. ಇಷ್ಟು ಹೇಳ್ಬಿಟ್ಟು ಮಹಾರಾಜರು ಅಲ್ಲಿಂದ ಹೊರಟೋಗ್ತಾರೆ. ದೇವಾಂಗಿಗೆ ಆಪ್ಷನ್ ಇಲ್ಲದೆ ಹೋಗಿ ಆ ಮಾಜಾಂಗ್ ಬಾಕ್ಸ್ನ ಎತ್ಕೋತಿರ್ತಾನೆ. ಇದಕ್ಕೆ ಮಹಾರಾಣಿ ಅದನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾ, ಮಹಾರಾಜ್ರೆ ಏನ್ ಮಾಡ್ತಿದ್ದೀರಾ ಅಂತ ಕಿರ್ಚ್ಕೋತಿರ್ತಾಳೆ. ಇಲ್ಲಿ ದೇವಾಂಗ ಬಾಕ್ಸ್ನ ಎತ್ಕೊಂಡು ಹೋಗುವಾಗ, ಕ್ಷಮಿಸ್ಬಿಡಿ ಮಹಾರಾಣಿ ಅಂತ ಎತ್ಕೊಂಡು ಹೋಗ್ತಿರ್ತಾನೆ. ಮಹಾರಾಣಿ ದೇವಾಂಗಿಗೆ ಹೊಡೆಯೋದಕ್ಕೆ ಟ್ರೈ ಮಾಡ್ತಾ, ನಾನು ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಕೂಗ್ತಿರ್ತಾಳೆ. ಆದ್ರೆ ದೇವಾಂಗ್ ಬಾಕ್ಸ್ನ ತಗೊಂಡು ಹೊರಟೋಗ್ಬಿಡ್ತಾನೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.